ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಆ್ಯಕ್ಚುಲಿ ದೀಪಾವಳಿ ಹಬ್ಬದ ಲಕ್ಷ್ಮೀ ಪೂಜೆಯ ದಿನದ ವ್ಲಾಗು. ತುಂಬ ಲೇಟಾಗಿ ನಾನು ವ್ಲಾಗನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕಂತ ಅಂದರೆ ಕಂಟಿನ್ಯೂಯಸ್ ಆಗಿ ಹಬ್ಬಗಳು ಹಾಗೆಯೇ ಜಾತ್ರೆ ಇದೆಲ್ಲ ಫಂಕ್ಷನ್ಗಳಿತ್ತು. ಹಾಗಾಗಿ ನನಗೆ ವ್ಲಾಗ್ ಮಾಡೋದಕ್ಕೆ ಟೈಮ್ ಆಗಿರಲಿಲ್ಲ. ಹಾಗಾಗಿ ಇವಾಗ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ದೀಪಾವಳಿ ಹಬ್ಬದಲ್ಲಿ ನಮ್ಮ ಮನೆಯಲ್ಲಿ ಮಾಡಿರುವಂತಹ ಲಕ್ಷ್ಮೀ ಪೂಜೆಯ ವಿಡಿಯೋ. ನಾನು ದೀಪಾವಳಿ ಹಬ್ಬದಲ್ಲಿ ಲಕ್ಷ್ಮಿಯನ್ನು ಕೂರಿಸೋದಿಲ್ಲ, ಹಾಗೆಯೇ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಳ್ತೀನಿ. ಯಾಕಂತ ಅಂದರೆ ವರಮಹಾಲಕ್ಷ್ಮಿ ಹಬ್ಬನ ಮಾಡಿರ್ತೀನಿ ಅಲ್ವಾ, ಹಾಗಾಗಿ ದೀಪಾವಳಿ ಹಬ್ಬದಲ್ಲಿ ಲಕ್ಷ್ಮಿಯನ್ನು ಕೂರಿಸಿ ನಾನು ಮಾಡೋದಿಲ್ಲ. ಹಾಗೆಯೇ ಸಿಂಪಲ್ಲಾಗಿ ಪೂಜೆಯನ್ನು ಮಾಡ್ಕೊಳ್ತೀನಿ. ನೋಡ್ತಾ ಇದ್ದೀರಲ್ವಾ, ಇದೇ ರೀತಿಯಾಗಿ ನಾನು ಸಿಂಪಲ್ಲಾಗಿ ಪೂಜೆ ಎಲ್ಲ ಮಾಡ್ಕೊಳ್ತೀನಿ ಹಬ್ಬದ ದಿನ. ನಮ್ಮ ಊರಲ್ಲೆಲ್ಲನೂ ಕೂಡ ದೀಪಾವಳಿ ಹಬ್ಬದಲ್ಲೇ ಲಕ್ಷ್ಮೀ ಪೂಜೆಯನ್ನು ಮಾಡೋದು, ಅಥವಾ ವರಮಹಾಲಕ್ಷ್ಮಿ ಹಬ್ಬದ ಥರ ಲಕ್ಷ್ಮೀ ಪೂಜೆಯಲ್ಲೇ ಕೂಡ ಎಲ್ಲರೂ ಆಚರಣೆ ಮಾಡೋದು. ಆದರೆ ಇಲ್ಲಿ ನಾವಿರೋ ಹತ್ರ ಹೆಚ್ಚಾಗಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಎಲ್ಲರೂ ಕೂಡ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಾರೆ. ಆದರೆ ನಮ್ಮೂರ ಕಡೆ ಎಲ್ಲರೂ ಕೂಡ ದೀಪಾವಳಿ ಹಬ್ಬದಲ್ಲೇ ಲಕ್ಷ್ಮೀ ಪೂಜೆಯನ್ನು ಮಾಡೋದು. ಹಾಗಾಗಿ ನಾವು ಕೂಡ ದೀಪಾವಳಿ ಹಬ್ಬದಲ್ಲೇ ಮಾಡೋದು ಊರಲ್ಲಾದರೆ. ಬಟ್ ಇಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಕೂಡ ಮಾಡಿಕೊಂಡು ಬಂದಿದ್ದೀನಿ. ಪ್ರತಿ ವರ್ಷವೂ ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸ್ಕೊಂಡು ಬಂದಿದ್ದೀನಿ. ಹಾಗಾಗಿ ದೀಪಾವಳಿ ಹಬ್ಬದಲ್ಲೂ ಕೂಡ ನಾನು ಸಿಂಪಲ್ಲಾಗಾದ್ರೂ ಕೂಡ ಪೂಜೆ ಮಾಡ್ಕೊಳ್ತೀನಿ. ಯಾಕಂತ ಅಂದರೆ ಹಬ್ಬ ಅಲ್ವಾ, ಹಾಗಾಗಿ ಪೂಜೆ ಮಾಡ್ದೇ ಹಾಗೆ ಇರೋದಕ್ಕೆ ಆಗೋದಿಲ್ಲ. ಹಾಗಾಗಿ ಒಂದು ಸಿಂಪಲ್ಲಾಗಿ ಪೂಜೆನ ಮಾಡ್ಕೊಳ್ತೀನಿ ಮನೆಯಲ್ಲಿ. ಇನ್ನು ಬೆಳಗ್ಗೆ ಟಿಫನ್ಗೆ ಇಡ್ಲಿ ಮತ್ತು ಸಾಂಬಾರು ಚಟ್ನಿನ ರೆಡಿ ಮಾಡಿದ್ದೆ. ನಾವು ಕೂಡ ಟಿಫನ್ ಮಾಡಿಕೊಂಡು ನಮ್ಮ ತಂಗಿ ಮನೆಗೆ ಹೊರಟ್ವಿ. ಯಾಕಂತ ಅಂದರೆ ಅವಳಿಗೆ ಸೀರೆ ಉಡ್ಸೋದಕ್ಕೆ ದೇವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಪಾಪು ಬೇರೆ ಇದ್ದಾಳೆ, ಹಾಗಾಗಿ ಜೊತೆಗೆ ಅವಳಿಗೂ ಕೂಡ ಅಷ್ಟಾಗಿ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಎಲ್ಲ ರೆಡಿ ಮಾಡಿಕೊಟ್ಟು ಹೋಗಿವಂತೆ ಬಾ ಅಂತ ಹೇಳಿದ್ಲು. ಹಾಗಾಗಿ ನಮ್ಮ ಮನೆಯವರಿಗೆ ಸ್ವಲ್ಪ ಡ್ರಾಪ್ ಮಾಡೋಕ್ಕೆ ಹೇಳಿದ್ದೆ. ಅವರು ಕೂಡ ನನ್ನನ್ನು ಮನೆ ಹತ್ರ ಬಿಟ್ಬಿಟ್ಟು ಆಮೇಲೆ ಡ್ಯೂಟಿಗೆ ಹೋದರು. ಎಲ್ಲ ರೆಡಿ ಮಾಡಿಕೊಟ್ಟು ಬಂದಿದ್ದೆ, ಸೀರೆ ಎಲ್ಲ ಪಿನ್ ಮಾಡಿ ಎಲ್ಲ ಕೆಲಸ ಮಾಡಿಕೊಟ್ಟು ಬಂದಿದ್ದೆ. ನನಗೂ ಕೂಡ ಸಂಜೆ ಪೂಜೆ ಇದ್ದಿದ್ದರಿಂದ ಸಿಂಪಲ್ಲಾಗಿ ನಾನು ಸಂಜೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಮಧ್ಯಾಹ್ನಕ್ಕೇ ಅವಳಿಗೆಲ್ಲ ರೆಡಿ ಮಾಡಿಕೊಟ್ಟು ಅದಾದಮೇಲೆ ಬಂದೆ ನಾನು ಮನೆಗೆ. ಅದಾದಮೇಲೆ ನಾನು ಕೂಡ ಮನೆಗೆ ಬಂದು ಕಸ ಎಲ್ಲ ಗುಡಿಸ್ಕೊಂಡು ನೆಲ ಎಲ್ಲ ಒರೆಸ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಆಯಿತು ನಮ್ಮ ಮನೆಯಲ್ಲಿ. ಅದಾದಮೇಲೆ ನಮ್ಮ ತಂಗಿ ಕುಂಕುಮಕ್ಕೆ ಕರೆದಿದ್ಲು. ಹಾಗಾಗಿ ನಮ್ಮ ಮನೆಯವರು ಡ್ಯೂಟಿ ಮುಗಿಸ್ಕೊಂಡು ಬಂದಮೇಲೆ ಅದಾದಮೇಲೆ ನಮ್ಮ ತಂಗಿ ಕುಂಕುಮಕ್ಕೆ ಅಂತ ಹೇಳಿ ಕರೆದಿದ್ಲು. ಹಾಗಾಗಿ ಸಂಜೆ ನಮ್ಮ ಮನೆಯವರು ಡ್ಯೂಟಿ ಮುಗಿಸ್ಕೊಂಡು ಬಂದಮೇಲೆ ಇವಾಗ ನಮ್ಮ ತಂಗಿ ಮನೆಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಲೇಟಾಗಿಯೇ ಬಂದಿದ್ದರು ನಮ್ಮ ಮನೆಯವರು, ಆದ್ರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಹೋಗಿ ಬಂದ್ವಿ ಬೇಗ. ಇದು ಆನ್ ದಿ ವೇ ರೋಡ್ ಸೈಡಲ್ಲಿ ಒಂದು ಡಾಬಾ ಇತ್ತು. ಲಕ್ಷ್ಮೀ ಪೂಜೆ ಅಲ್ವಾ, ಹಾಗಾಗಿ ಡೆಕೋರೇಷನ್ ಮಾಡಿದರು. ನನಗೆ ಸ್ವಲ್ಪ ಇಷ್ಟ ಆಯಿತು, ಹಾಗಾಗಿ ಒಂದು ವಿಡಿಯೋ ಕ್ಲಿಪ್ ತಗೊಂಡಿದ್ದೆ. ನೋಡಿ ಇವಾಗ ಮನೆಗೆ ಬಂದ್ವಿ. ನನ್ನ ತಂಗಿಗಂತೂ ತುಂಬಾ ಖುಷಿ ಆಯಿತು. ಲೇಟ್ ಆಗಿತ್ತು ಆಲ್ರೆಡಿ ಅಲ್ವಾ, ಹಾಗಾಗಿ ಇವ್ರು ಬರಲ್ಲ ಅಂತ ಅಂದ್ಕೊಂಡಿದ್ಲು. ಬಟ್ ನಾವು ಹೋದ ತಕ್ಷಣ ಅವಳಿಗೆ ತುಂಬಾ ಖುಷಿ ಆಯಿತು. ನೋಡ್ತಾ ಇದ್ದೀರಲ್ವ, ಈ ಥರ ರೆಡಿ ಮಾಡಿದ್ಲು. ಈ ಥರ ಸೀರೆ ಎಲ್ಲ ಉಡಿಸ್ಬಿಟ್ಟು ಸೀರೆಗೆಲ್ಲ ಪಿನ್ ಮಾಡಿಕೊಟ್ಟು ಬಂದಿದ್ದೆ. ಅದಾದಮೇಲೆ ಅವಳು ಸಂಜೆ ರೆಡಿ ಮಾಡ್ಕೊಂಡಿದ್ದಾಳೆ ಅಮ್ಮನವರಿಗೆ. ತಿಂಡಿಗಳೆಲ್ಲವನ್ನು ಕೂಡ ಅವಳು ಒಬ್ಬಳೇ ರೆಡಿ ಮಾಡ್ಕೊಂಡಿದ್ಲು. ತಿಂಡಿಗೇನು ನಾನು ಹೆಲ್ಪ್ ಮಾಡಿಲ್ಲ. ಸೀರೆ ಉಡ್ಸೋದಕ್ಕೆ ಅಷ್ಟೇ ಒಂದು ಪಿನ್ ಮಾಡಿಕೊಟ್ಟು ಬಂದಿದ್ದೆ ಅಷ್ಟೇ, ಇನ್ನೇನು ನಾನು ಅವಳಿಗೆ ಕೆಲಸ ಮಾಡಿಕೊಟ್ಟು ಬಂದಿಲ್ಲ. ಇದು ನಮ್ಮ ತಂಗಿ ಪಾಪು, ಇನ್ನು ಚಿಕ್ಕವಳು, 1.5 ವರ್ಷ ಅವಳಿಗೆ. ಅವಳನ್ನ ನೋಡ್ಕೊತಾನೆ ಅವಳು ಎಲ್ಲ ಕೆಲಸನೂ ಮಾಡ್ಕೊಂಡಿದ್ದಾಳೆ ಅವಳು ಕೂಡ. ನಮ್ಮ ಕಡೆ ಎಲ್ಲ ದೀಪಾವಳಿ ಹಬ್ಬದಲ್ಲಿ ಅಲ್ವಾ ಮಾಡೋದು, ಹಾಗಾಗಿ ಅವಳು ದೀಪಾವಳಿ ಹಬ್ಬದಲ್ಲೇ ಮಾಡ್ಕೊತಾ ಬಂದಿದ್ದಾಳೆ. ಪ್ರತಿ ವರ್ಷವೂ ಕೂಡ ಅವಳು ದೀಪಾವಳಿ ಹಬ್ಬದಲ್ಲೇ ಲಕ್ಷ್ಮೀ ಪೂಜೆಯನ್ನು ಮಾಡೋದು. ನೋಡ್ತಾ ಇದ್ದೀರಲ್ವ, ಚೆನ್ನಾಗಿ ಮಾಡಿದ್ದಾಳೆ ಅಲ್ವಾ. ದೇವರಿಗೂ ಸಹ ಹೂವೆಲ್ಲ ಬಿಡಿ ಹೂವನ್ನು ತಂದುಬಿಟ್ಟು ಅವಳೇ ಪೋಣಿಸಿ ನೀಟಾಗಿ ಎಲ್ಲ ಡೆಕೋರೇಷನ್ನ ಮಾಡ್ಕೊಂಡಿದ್ಲು. ನಾನು ಹೋದ್ಮೇಲೆ ನೋಡಿದೆ ಅಲ್ವ, ನನಗೂ ತುಂಬ ಖುಷಿ ಆಯಿತು. ಚೆನ್ನಾಗಿ ಮಾಡಿದೆ ಅಂತಲೂ ಕೂಡ ಹೇಳಿದೆ. ಇನ್ನು ತಿಂಡಿಗೆ ಎಲ್ಲ ಥರದ ತಿಂಡಿಗಳನ್ನೂ ಮಾಡಿದ್ಲು. ರವೆ ಉಂಡೆ, ಚಕ್ಕಲಿ, ನಿಪ್ಪಟ್ಟು, ಕರ್ಜಿಕಾಯಿ, ಕೋಡ್ಬಳೆ ಇದೆಲ್ಲವನ್ನು ಮಾಡಿದ್ಲು. ಅದ್ರ ಜೊತೆಗೆ ಎಲೆ ಅಡಿಕೆ, 9 ತರಹದ ಹಣ್ಣುಗಳು, ಹಾಗೆಯೇ ಪಂಚಾಮೃತ ಇದೆಲ್ಲ ಕೂಡ ಮಾಡಿದ್ಲು ನೈವೇದ್ಯಕ್ಕೆ.
ಮಕ್ಕಳು ಚಿಕ್ಕವರಿರುವಾಗ ಎಲ್ಲ ಮೇಂಟೈನ್ ಮಾಡಿಕೊಂಡು ಪೂಜೆ ತಯಾರಿ ಮಾಡ್ಕೊಳ್ಳೋದು ಸ್ವಲ್ಪ ರಿಸ್ಕ್ ಅಂತ ಅನಿಸುತ್ತೆ. ಜೊತೆಯಲ್ಲಿ ಯಾರಾದರೂ ಸಪೋರ್ಟಿಗಿದ್ದರೆ ಸ್ವಲ್ಪ ಈಸಿ ಆಗುತ್ತೆ. ಯಾಕಂತಂದರೆ ಮಕ್ಕಳನ್ನ ನೋಡಿಕೊಂಡ್ರೆ ಮಾಡ್ಕೊಳ್ಬಹುದು, ಬಟ್ ಮಕ್ಕಳನ್ನು ನೋಡಿಕೊಂಡು ಪೂಜೆಗೆಲ್ಲ ತಯಾರಿ ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಬ್ಯುಸಿ ಅಂತ ಅನಿಸುತ್ತೆ ನಮಗೇನೆ. ಬಟ್ ಅವಳು ಕೂಡ ಚೆನ್ನಾಗಿ ಮಾಡಿದ್ಲು, ಏನು ತರಲೆ ಮಾಡಲಿಲ್ವಂತೆ ಪಾಪು. ಹಾಗಾಗಿ ಅವಳನ್ನ ಮಲಗಿಸ್ಬಿಟ್ಟು ನೀಟಾಗಿ ಎಲ್ಲ ರೆಡಿ ಮಾಡಿಕೊಂಡು ಮಾಡಿದ್ದಾಳೆ. ನನಗೂ ಕೂಡ ಇಷ್ಟ ಆಯಿತು, ಚೆನ್ನಾಗಿ ಮಾಡಿದ್ಯಾ ಅಂತಲೂ ಕೂಡ ಹೇಳಿದೆ. ಅದಾದಮೇಲೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಕೂತಿದ್ವಿ. ನೋಡ್ತಾ ಇದ್ದೀರಲ್ವ ನನ್ನ ಮಗಳು ಎಷ್ಟು ತರಲೆ ಮಾಡ್ತಾ ಇದ್ದಾಳೆ ಅವಳ ತಂಗಿಗೆ ಅಂತ ಹೇಳಿ. ಅದಾದಮೇಲೆ ನಮ್ಮ ಪಾಪುನು ಸ್ವಲ್ಪ ಹೊತ್ತು ಆಟ ಆಡಿಸಿ ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಮ್ಮ ಮನೆಗೆ ಬಂದ್ವಿ ನಾವು. ನೋಡಿದ್ರಲ್ವ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಮಾಡಿರುವಂತಹ ಲಕ್ಷ್ಮೀ ಪೂಜೆಯ ವ್ಲಾಗು, ಅದರ ಜೊತೆಗೆ ನಮ್ಮ ತಂಗಿ ಮನೆಯಲ್ಲಿ ಮಾಡಿರುವಂತಹ ಲಕ್ಷ್ಮೀ ಪೂಜೆಯ ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಅದ್ರ ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ, ಆಗ ನನ್ನ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಷನು ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದಿ ನೆಕ್ಸ್ಟ್ ವ್ಲಾಗ್. ಬಾಯ್.